ಒಳ್ಳೆ ಪೈಪೋಟಿ ಈಗ ಕುಸ್ತಿ ಪಂದ್ಯಾಟ ನಡೀತಿದೆ ಇವತ್ತು ಒಳ್ಳೆಯಲ್ಲಿ. ಈಗ 3 ಜನ ರಾಣಿಬೆನ್ನೂರಿಂದ ನಾವು ಕರೆಸಿ ಅವ್ರ ನಿರ್ಣಯವನ್ನ ನಾವು ಒಪ್ಪಿಯಬೇಕಲ್ಲ. ಅವರೇ ಬೇಡ ಅಂತಾರೆ, ಅವನ್ನ ತೆಗೆದು ರೌಂಡ್ ಇದು ಮಾಡಿಸಿ ಅಖಂಡ ಕುಸ್ತಿ ಬೆಳ್ಳಿಯ ಬೆಳೆ ಅಲ್ಲೇ ಅಲ್ಲಿ ನೀವು ನಮ್ದು ಕಂಪ್ಲೇಂಟ್ ಇಲ್ಲ. ನೀವು ಮಾಡೋದನ್ನೆಲ್ಲ ನೋಡಿ ನಿರ್ಣಾಯಕರು ತೀರ್ಮಾನ ಮಾಡಿದ್ವು, ನಾವಲ್ಲ. ನಿರ್ಣಾಯಕರ ತೀರ್ಮಾನ ನಮ್ಮದಲ್ಲ. ನಾವು ಬರ್ಲಿಲ್ಲ ನೋಡೋಣ. ಮುಗಿತಿಲ್ಲ. ಆಯ್ತಾಯ್ತು. ಎಸ್, ಜಯಶಾಲಿ ಆಗಿದ್ದಾರೆ. ಸ್ಟಾರ್ಟ್ ಆಗಿದೆ ಅಂತ ನೋಡ್ತೀನಿ. ನಾನೇನ್ ಕುಸ್ತಿ ಅಂದ್ರೆ 1 ನಿಮಿಷಕ್ಕೆ ಮುಗಿಯುತ್ತೆ. ಆ ಕಡೆಯಿಂದ ಈ ಕಡೆ ಬೀಳ್ತಾರೆ, ಈ ಕಡೆಯಿಂದ ಆ ಕಡೆ ಅಂತ ಇಲ್ಲ ಸೂಪರ್ ಮ್ಯಾಚ್. ಗೈಸ್, ಇದೊಂದು ಮ್ಯಾಚ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಯಾಕೋ ಸರ್ ಯೂಟ್ಯೂಬ್ ವಿಡಿಯೋ ಮಾಡ್ಕೋತೀನಿ. ಗೈಸ್, ಇದು ಒಳ್ಳೆ ಪೈಪೋಟಿ ಪಂದ್ಯ ಆಗ್ಬೋದು ನನ್ ಕೇಳಿದ್ರೆ. ಇಬ್ರು ಒಂದೇ ತರ ಫುಲ್ ಇದಲ್ಲ, ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಎಕ್ಸೈಟಿಂಗ್ ಪಂದ್ಯ ಆಯ್ತಾ. 3000 ರೂಪಾಯಿ ಒಂದು ಬೆಳ್ಳಿ ಬಳೆ ಅಂತೆ ಪ್ರೈಸ್. ನೋಡೋಣ. ಜನ್ಸಿ ನೀಲಾದೇವ್ರೆ ಒಂದು ಫೋಟೋ ಯಾರ ಮೊಬೈಲ್ ಇವ್ರು ಅಂಪೈರ್ ಅಡ್ಡ ಬರ್ತಿದ್ದಾರೆ ಇಲ್ಲಿ. ಡ್ಯಾನ್ಸ್ ಆಗಿದ್ದಾರೆ ಅನ್ಸುತ್ತೆ ಈ ಕಡೆ ಇದ್ದವರು. ಕೆಂಪು ಚಡ್ಡಿ, ಒಳ್ಳೆ ಟ್ಯಾಕ್ಟಿಕ್ಸ್ ಅಲ್ಲಿ ಆಟ ಆಡ್ತಿದ್ದಾರೆ. ಅಂಡ್ ನಾವು ಯು ಕ್ಯಾನ್ ಸಿ ಇದೇ ಆಟ. ಕೆಳಗೆ ಬಿದ್ರೆ ಇನ್ನು ಬಿದ್ದಿಲ್ಲ ಆಗಿತ್ತಲ್ಲ, ಈಗ ಕೆಳಗಡೆ ಬೀಳಿಸ್ತಿದ್ದಾರೆ. ಒಟ್ಟು ಯಾವ ತರ ನಂಗೆ ಇದು ಆಟದ್ದು ರೂಲ್ಸ್ ಗೊತ್ತಿಲ್ಲ ಆಕ್ಚುಲಿ. ಬೆನ್ನು ತಾಗ್ಬಾರ್ದು ಅಂತಿದೆ ನೆಲಕ್ಕೆ. ಬೆನ್ನು ತಾಗ್ಸಿದ್ರೆ ಅಪೋನೆಂಟ್ ವಿನ್ ಆದಂಗೆ. ನೋಡೋಣ ಏನಾಗುತ್ತೆ ಅಂತ. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಕ್ಚುಲಿ. ಇದು ಆಕ್ಚುಲಿ ಇವ್ರೆ ಆಯ್ತಾ. ಇಲ್ಲ ಜಸ್ಟ್ ಮಿಸ್. ಒಂಚೂರು ಬೆನ್ ತಾಕಿತ್ತು, ಬಟ್ ತಾಗಿಲ್ಲ. ಈಗ ಇವರು ಒಳ್ಳೆ ಮುಖ ಎಲ್ಲ ಒತ್ತು ಬಿಟ್ರ, ಹಂಗಾಗಿ ಕಣ್ಗುನೆಲ್ಲ ಇದಾಗುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ರೆಸ್ಟ್ ಬ್ರೇಕ್. ಅಣ್ಣ ಮ್ಯಾಚ್ ವಿನ್ ಆದ್ರು. ಅಣ್ಣ ಹೆಸರೇಂತ? ಓಕೆ, ಶಿರಾಳ್ ಕೊಪ್ಪದಿಂದ ಬಂದು ಇಲ್ಲಿ ಮ್ಯಾಚ್ ಈಗ ವಿನ್ ಆಗಿದ್ದಾರೆ. ಎಷ್ಟು ಕೊಟ್ರು? 2000 ಒಂದು ಬೆಳ್ಳಿ ಬಳೆ. ನೋಡೋಣ, ನಾವು ಮ್ಯಾಚ್ ಕಂಟಿನ್ಯೂ ಆಗ್ತಿದೆ. ಮತ್ತೆ ಮ್ಯಾಚ್ ವಿನ್ ಆದ್ರು. ವಾವ್. ಎಸ್, ಈಗ ಇದು 3000 ಒಂದು ಚಿನ್ನ. ಇದು ಬೇರೆ ಇದು ಬೆಳ್ಳಿ ಬಳೆ. ನೋಡೋಣ ವಿನ್ ಆಗ್ಬಿಟ್ಟು. ಆಕ್ಚುಲಿ ತುಂಬಾ ಪೈಪೋಟಿಂಗ್ ಮ್ಯಾಚ್ ಇತ್ತು, ಒಳ್ಳೆ ಮ್ಯಾಚ್. ಅಣ್ಣ ಇರ್ಲಿ, ಬೆಟರ್ ನೆಕ್ಸ್ಟ್ ಟೈಮ್. ಇವರು ಈಗ ಸೋತಿದ್ದಾರೆ. ಇಲ್ಲ ತೊರೆದು ಅಲ್ಲಿ ಅಖಂಡ ಅಲ್ಲೇ ಇದೆ. ಅಖಂಡ ಕುಸ್ತಿ ಅದ್ರಾಗೆ ಇದೆ. ನಾನು ಆಕ್ಚುಲಿ ಇದೇ ಫಸ್ಟ್ ಟೈಮ್ ಇಷ್ಟ ಹತ್ರದಿಂದ ಒಳಗ್ ಬಂದಲ್ಲ ಕುಸ್ತಿ ನೋಡ್ತಿರೋದು. ಅಂಡ್ 3000 ಬರ್ತಾ ಇದೆ. 3000 ಮತ್ತೆ ಒಂದು ನೀ ಆಡ್ತೀವ್ರೆ ಅವ್ರು ಆಡ್ಸಿರೋದು ಒಳ್ಳೆ ಕತೆ. ನಾವು ಕೊಟ್ಟರು ಸರಿಲ್ಲ. ದಿನಸಿ ಸ್ವಲ್ಪ ಗೆಟ್ಟ
ನಾವು ಬರೋದೇ ಲೇಟ್ ಆಯ್ತು. ಇವರೇ ವಿನ್ನರ್ ನೋಡಿ ಯಾವ ಇದಾರಂತ. ನಾವು ಇವ್ರದ್ದು ಮ್ಯಾಚ್ ನೋಡಿಲ್ಲ ಆಕ್ಚುಲಿ. ಇವರೇ ವಿನ್ನರ್ ಆಯ್ತಾ. ಅಂಡ್ ಈ ಸೆಲೆಬ್ರೇಟಿಂಗ್ ಒಳ್ಳೆ ಮಸ್ತಾಗಿ ಬಿಲ್ಡ್. ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ ಆಕ್ಚುಲಿ. ಅಂಡ್ ಇಸ್ ದ ವಿನ್ನರ್. ಅವ್ರ ಹೆಸರು ಏನಂತ ಗೊತ್ತಿಲ್ಲ. ಈಗ ಹೇಳ್ತಾರಲ್ಲ ಅನೌನ್ಸ್ ಮಾಡಿದಾಗ ಹೇಳ್ತೀನಿ ಆಮೇಲೆ. ಅಣ್ಣ ಹೇಳಲ್ಲ ಆಕ್ಚುಲಿ. ಅವ್ರು ಸ್ವಲ್ಪ ಸಿಟ್ಟಲ್ಲಿ ಇರ್ತಾರೆ. ನಾವು ಜಾಸ್ತಿ ಯಾಕೆ ನೋಡಿದ್ರೆ ಆಕ್ಚುಲಿ ಇದಾಗುತ್ತಲ್ಲ. ಫುಲ್ 6 ಪಾಯಿಂಟ್ ಸಮಥಿಂಗ್ ಇರ್ಬೋದು ಅವರು ಜಾಸ್ತಿ ಇದ್ರಲ್ಲೇ. ಫುಲ್ ಜೋಕಿಗೆ ಏನಿಲ್ಲ, ಒಂದೇ ಫುಲ್ ಗಂಭೀರ್ಯದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಆಕ್ಚುಲಿ ಕುಸ್ತಿ ಮುಗೀತು ಅಂತ ಅನ್ಸುತ್ತೆ ನಮ್ಗೆ ನೋಡಿದ್ರೆ. ಫುಲ್ ಜನ ಸೇರಿದ್ದಾರೆ ಆಯ್ತಾ ಕುಸ್ತಿ ನೋಡಕ್ಕೆ. ಹೌದು, ನಾನು ಒಳಗಡೆ ಹೋಗ್ತೀನಿ ಅಂತಂದೆ, ಒಳಗಡೆ ಬಿಟ್ಟರು. ಸೊ ನೋಡೋಣ ಏನಾಗತ್ತೆ ಅಂತ. ಮುಗಿತಾ ಅಂತ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಅಂತ ಹೇಳ್ತಿದ್ರು. ಯಾರು ಆಡ್ತಾರ ನೋಡೋಣ. ಆಕ್ಚುಲಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇದೆ. ಕುಸ್ತಿಯವರೆಲ್ಲ ಹೋಗಿ ಅಲ್ಲಿ ಊಟ ಮಾಡ್ಕೊಳ್ಳೋದು. ನಡ್ರಿ. ಲಾಸ್ಟ್ ಆಯ್ತಾ ಇದು. ಲಾಸ್ಟ್ ಅಖಂಡ ಕುಸ್ತಿ ಅಂತೆ. 8,000 ಮತ್ತೆ ಒಂದು ಬೆಳ್ಳಿ ಬಳೆ. 8,000 ಫಸ್ಟ್ ಪ್ರೈಸ್ ನೋಡ್ಬೋದು ನೀವು. ಅಖಂಡ ಕುಸ್ತಿ. ಇಬ್ರು ಒಳ್ಳೆ ಟ್ಯಾಕ್ಟಿಕ್ಸ್ ಇರೋ ಕಲಾವಿದ್ರೆ. ಅಂಡ್ ಆ ಕಡೆ ಇರೋರಂತೂ ಸ್ವಲ್ಪ ರ್ಯಾಶ್ ಅಂತ ಇದು ಅಖಂಡ ಕುಸ್ತಿ ಇದು. ಇರ್ತಾರೆ. ನೋಡ್ತಿರ್ಬೋದು ನೀವು. ನಾಳೆ ಸಾಯಂಕಾಲ 5 ಗಂಟೆಗೆ ಮಾರಿಕಂಬಿಯ ಕಟ್ಟಡ. ಮೊಬೈಲ್ ಎಲ್ಲ ಧೂಳಾಯ್ತಪ್ಪ ಅಷ್ಟು ಕರೆಕ್ಟ್ ಆಗಿ. ಅಂಡ್ ನೋಡಿ ಆಕ್ಚುಲಿ ಇದೇ ಟ್ಯಾಕ್ಟಿಕ್ಸ್ ಆಯ್ತಾ. ಕರೆಕ್ಟ್ ಆಗಿ ನಾವು ವಿಡಿಯೋ ಮಾಡ್ಕೊಳ್ತಿದ್ದೀವಿ ಇವತ್ತು. ನಾಳೆ ಸಾಯಂಕಾಲ 5 ಗಂಟೆ ಯಾರು ವಿನ್ ಮಾರಿಕಾಂಬ ದೇವಿಯ ಕುಸ್ತಿಯಲ್ಲಿ ಇದು ಕೊನೆಯ ಕುಸ್ತಿ. ಬೆಳ್ಳಿ ಬಳೆ ಮತ್ತು 8,000 ರೂಪಾಯಿ ಹಣ. 8,000 ರೂಪಾಯಿ ಹಣ. ಅಂಡ್ ಇಬ್ರು ಒಳ್ಳೆ ಪೈಪೋಟಿ ಆಡ್ತಿದ್ದಾರೆ. ಈಗಾಗಲೇ ಕುಸ್ತಿ ಆಡದಂತವರಿಗೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಕುಸ್ತಿ ಪದ್ಧತಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತೆ ಅದ್ರ ಪಕ್ಕದಲ್ಲೇ ಗುರುಪಟ ಸುತ್ತಮುತ್ತಲಲ್ಲಿ ಸ್ಥಾನ ವ್ಯವಸ್ಥೆ ಮಾಡಿದ್ವಿ. ಅದು ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ತೀವಿ. ನಾವು ಬರೋದೇ ಇಲ್ಲ ನೋಡೋಣ ಗೈಸ್. ಎಲ್ಲ ಖಾಲಿ ನಡೆಯುತ್ತೆ. 50 ರೂಪಾಯಿ ಕಡಿಮೆ ಕೊಟ್ಬಿಡಿ ನಡೆಯುತ್ತೆ. ಎಲ್ಲ ಹಂಗಂಗೆ ಕೇಳ್ತಿದ್ದಾರೆ. ಅವ್ರಿಗೆ ಪಾಪ ಎಲ್ಲ ಏನೋ ಬಂದಿರ್ತಾರಲ್ಲ. ಹೋಗ್ರಪ್ಪ ಸುಮ್ಮನೆ. ನೀವು ಇಷ್ಟು ಕಾಟ ಕೊಟ್ಟಿದ್ದೆ ಸಾಕು. ನಡ್ರಿ. ಇನ್ನು 5 ವರ್ಷದ ನಂತರ ಮತ್ತೆ ಜಾತ್ರೆ ಆದಾಗ ಆಡಕ್ ಬರ್ಬೇಕಂತ ನೋಡಿ. ಇದೇ ಒಳ್ಳೆ ವ್ಯೂ ನಮ್ಗೆ ಕರೆಕ್ಟ್ ಆಗಿ ಬಂದ್ರೆ. ಇಲ್ಲ ಅವ್ರು ಕರೆಕ್ಟ್ ಆಗಿ ಟ್ಯಾಕ್ಟಿಕ್ಸ್ ಇರುತ್ತೆ. ಏನ್ ಮಾಡ್ಬೇಕು, ಯಾವ ತರ ಇದಾಗ್ಬೇಕಂತ ಕರೆಕ್ಟ್ ಟ್ಯಾಕ್ಟಿಕ್ಸ್ ಆಗಿ ಆಡ್ತಿರ್ತಾರೆ. ಆ ಕಡೆ ಈ ಕಡೆ ಬಿದ್ರೆ ಇದಂಗಲ್ಲ. ಬೆನ್ನು ಮನ್ಸ್ಬೇಕು. ಅಂದ್ರೂ ಆಗಲ್ಲ ಹಂಗಲ್ಲ. ಸಸಾರಕ್ಕೆ ಆಗಲ್ಲ. ಅಯ್ಯೋ ಎಲ್ಲಾರು ಕುತ್ತಿಗೆ ಮುರಿದೋಗುತ್ತಾ ಅಂತ ಹೆದರಿಕೆ ನಮ್ಗೆಲ್ಲ. ಆ ತರ ಏನು ಫುಲ್ ಈ ತರ ಆಗಿರುತ್ತಾ. ಎಲ್ಲಿ ಕುತ್ತಿಗೆ ಹೋಗುತ್ತಾ ಅಂತ ನಮ್ಗೆ ಹೆದರಿಕೆ. ನಾಲ್ಕು ಸೈಡಿಗೆ ಕುಸ್ತಿ ಬಹಳ ಹತ್ರ ಹೋಗ್ಬೇಡ್ರಿ ಅಂತ. ಹೌದೌದು, ಕುಸ್ತಿ ಹತ್ರ ಹೋಗೋದ್ ಕಷ್ಟ. ಈಗ ನೋಡೋಣ ಏನಾಗುತ್ತೆ ಅಂತ. ನಾವು ಎಲ್ಲರೂ ಒಂದ್ ಕಡೆ ನಿಂತ್ಕೊಂಡೇ ವಿಡಿಯೋ ಮಾಡ್ಬೇಕಲ್ಲ. ಹಂಗಾಗಿ ಹಿಂದ್ಗಡೆ ಎಲ್ಲ ಪಾಪ ಪ್ರೇಕ್ಷಕರಿಗೆ ತುಂಬಾ ಇದಾಗ್ತಿದೆ ಅರ್ಥ ಮಾಡೋದು. ನೋಡೋಣ ಬರ್ಲಿ ಸ್ವಲ್ಪ ಝೂಮ್ ಔಟ್ ಮಾಡೋಣ. ನಮ್ಮ ಒಂಚೂರು ಏನ್ ಮಾಡೋದು ಮರೆಯ, ವಿಡಿಯೋ ಮಾಡ್ಬೇಕಲ್ರಿ ಕರೆಕ್ಟ್ ಆಗಿ. ನೋಡೋಣ ಏನಾಯ್ತು. ಏನು ಒಳ್ಳೆ ಪೋಸಲ್ಲಿ ನಿಂತಿದಾರಲ್ಲ. ಸುಖಾಶ ಸೌಂಡ್ ನೋಡಿ. ಬರ್ಲಿ ಆಟ. ಇದು ಈಗ ಬರ್ಬೇಕೀಗ. ಈ ತರ ಬಂದ್ರೆ ಖುಷಿ. ಏನಾಗುತ್ತೆ ಈ ತರ ಮ್ಯಾಚ್ ಆಡಿದ್ರೆ ಸ್ವಲ್ಪ ನಮಗೂ ನೋಡಕ್ ಖುಷಿ ಆಗುತ್ತೆ. ಇಲ್ಲ ಆರಾಮಾಗಿ ಆಡಿದ್ರೆ ಏನ್ ಮಜಾ ಬರಲ್ಲ. ನೋಡಿ ಗೈಸ್, ನಿಮ್ಗೆ ಇಷ್ಟ ನಾನು ತೋರಿಸ್ತಿದ್ದೀನಿ. ಹಿಂದ್ಗಡೆ ಎಲ್ಲ ಹೇಳ್ತಾರೆ
ಸ್ವಲ್ಪ ಸೈಡ್ ಬಂದು ನಿಂತ್ಕೊಳ್ಳಿ ಅಂತ ನಮ್ಗೆ ನೋಡಕ್ ಆಗಲ್ಲ, ಇವರಿಗೆಲ್ಲ ಯಾಕೆ ಎಲ್ಲರೂ ಬಂದು ನಿಂತಿದ್ರೆ ಮುಗೀತಿಲ್ಲ. ಮುತ್ತು ಧಾರವಾಡ, ಓ ಬಾಯ್, ಮುತ್ತು ಬೆಳಗಾವ್, ಸಿದ್ದಪ್ಪ ಗೊತ್ತಿಲ್ಲ ಬರ್ತಿದೆ. ಗುಲ್ಬರ್ಗ. ನಾವು ಆ ಕಡೆ ಈ ಕಡೆ ಹೋಗ್ತಿರ್ಬೇಕಿಲ್ಲ ಅಂದ್ರೆ ಹಿಂದ್ಗಡೆ ಇದ್ದವರೆಲ್ಲ ನಮಗ್ ಬೈತಾರೆ, ಆ ಕಡೆ ಸರಿ ಈ ಕಡೆ ಸರಿ ಅಂತ. ನಾ ಇನ್ ಸ್ವಲ್ಪ ಮುಂದೋದ್ರೆ ಏನಾಗಲ್ಲ, ಬಟ್ ನೋಡೋಣ. ಈ ಕಡೆಯಿಂದ ಪಾಸ್ ಆದ್ರೆ ಕರೆಕ್ಟ್ ಆಗಿ ಸಿಗ್ತಿದೆ, ನಾವು ಅದನ್ನ ಹೇಳಿಲ್ಲಲ್ಲ. ನೋಡೋಣ. ಇನ್ನಷ್ಟು ದಿವಸ ಹೋಗಿದ್ದಿಲ್ಲ ಇನ್ನು, ಲಾಸ್ಟ್ 50 ರೂಪಾಯಿ ನೋಡ್ತಾ ಇದೀವಿ ಹೀಗೆ. Actually ಒಂದೇ ಇದ್ರಲ್ಲೇ ಹೋಗ್ತಿದೆ ಆಯ್ತಾ, ಜಗದೀಶನ್ ಹತ್ರ 300 ರೂಪಾಯಿ ಹಿಂಗೆ ಹೋಗ್ತಿದ್ರೆ ನೋಡ್ಬೋದು. And you can see. ವಾ ಓ ಓ ಓ ಓ ಓ ಬರ್ತಿದೆ. ಆಯ್ತು, ಇನ್ನೊಂದು ಈಗ ಮುಗಿಸ್ಬೇಕಿತ್ತು ಇಷ್ಟೊತ್ತಿಗೆ, ಆದ್ರೂ ಇದು ಲಾಸ್ಟ್ ಪಂದ್ಯ ಅಲ್ಲ, ಹಂಗಾಗಿ ಅವರು ಅಷ್ಟೆಲ್ಲ ಬೇಗ ಮುಗಿಸ್ರಿ ಮಜಾ ಬರಲ್ಲ ಅಂತ ಆಟ ಆಡ್ತಿದ್ದಾರೆ. ಆಯ್ತಾಯ್ತಾಯ್ತು, ಮುಗ್ದಿಲ್ಲ 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 ನಮ್ಗೇನ್ ಕಾಣ್ತಿಲ್ಲ. ಇಲ್ಲ 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 100% ಮತ್ತೆ ಹೇಳ್ಬೇಡಿ ನಡಿ. ಅಬ್ಬಾ ಪೆನ್ ತಾಯ್ತಿಗೆ ಆ ತರ ತಾಕ್ಸ್ಬೇಕು. ನಡಿಯ ಇನ್ನು ಮುಗ್ದಿಲ್ಲ ಆದ್ರೆ ಓ ಬಿಟ್ಟು ಇನ್ನು ಮುಗ್ದಿಲ್ಲ. ಒಳ್ಳೆ ಇಂಟ್ರೆಸ್ಟಿಂಗ್ ಪಂದ್ಯ ಆಯ್ತಾ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ ನಡೀತಿದೆ, ನೀವು ನೋಡ್ತಿರ್ಬೋದು. 5 ನಿಮಿಷ ಬರ್ತಾರೆ ಟೈಮ್, 10 ನಿಮಿಷ 10 ನಿಮಿಷ ಮುಗಿಸ್ಬೇಕಂತೆ. ನೋಡೋಣ ಯಾವ ತರ. ವಾವ್, ಒಳ್ಳೆ ಪೈಪೋಟಿ. ಅಣ್ಣ ವಿನ್ ಆಗಿದ್ದಾರೆ. ಒಳ್ಳೆ ಮ್ಯಾಚ್ ಮಾತ್ರ ಸೂಪರ್. ನೋಡಲ್ಲಿ ಅಣ್ಣ 8,000 ಬೆಳ್ಳಿಗಲೆ. ವಾವ್, ಒಳ್ಳೆ. ಏನ್ ಗೊತ್ತಾಯ್ತಾ? ಹೆಸರೇನು ಕೇಳ್ಕೊಬರೋಣ. ಸಿದ್ದಪ್ಪ ಗುಲ್ಬರ್ಗ. ಸಿದ್ದಪ್ಪ ಗುಲ್ಬರ್ಗ ಅವರು ವಿನ್ ಆಗಿದ್ದಾರೆ ನೋಡಿ ಸೈಜು. ಅಂಡ್ ಈಗ ಗೆದ್ದಿದ್ದಾರೆ ಅಣ್ಣ ಅವರು. ಒಳ್ಳೆ ಮ್ಯಾಚ್ ಅನ್ನು ಆಡಿ ಸೂಪರ್. ಸಿದ್ದಪ್ಪ ಗುಲ್ಬರ್ಗ. ಸಿದ್ದಪ್ಪ ಗುಲ್ಬರ್ಗ, ನೀವು ಕೇಳ್ತಿರ್ಬೋದು ಹೆಸರನ್ನ, ಚೆನ್ನಾಗಿ ವಿಡಿಯೋನ. ಸಿದ್ದಪ್ಪ ಗುಲ್ಬರ್ಗ ಒಳ್ಳೆ ಮ್ಯಾಚ್. ಅಂಡ್ ನೋಡೋಣ, ಬಳೆ ಹಾಕಿ ಹೋಗೋಣ ನಾವು. ಸಿದ್ದಪ್ಪ ಗುಲ್ಬರ್ಗ ನೋಡೋಣ. ಬಳೆ ಪಾಪ ಕಷ್ಟಪಟ್ಟು ಆಡ್ತಿರ್ತಾರೆ. ಬಳೆನ ಹಾಕಿದ್ ನೋಡಿ ನಾವು ಮುಂದೆ ಹೋದ್ರಾಯ್ತು. ಬಳೆ ಅವ್ರ ಸೈಜಿಗೆ ಆಗಲ್ಲ ಅದು ಕೈಗೆ, ಆದ್ರೂ ಇರ್ಲಿ. 8,000 ಕ್ಯಾಶು. ಅಖಂಡ ಕುಸ್ತಿಯಲ್ಲಿ ಸಿದ್ದಪ್ಪ ಗುಲ್ಬರ್ಗ ಅವರು ವಿಜಯ ಕುಸ್ತಿಯಲ್ಲಿ ಅಖಂಡ ಕುಸ್ತಿಯಲ್ಲಿ ಗೆದ್ದಿದ್ದಾರೆ. ಬೆಳ್ಳಿಯ ಬೆಲೆ ಜೊತೆಯಲ್ಲಿ 5,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಎಸ್ ಅಣ್ಣ, ಆದ್ರೂ ಫುಲ್ ಒಂಚೂರು ನಗೋದಿಲ್ಲ, ಫುಲ್ ಸೈಲೆಂಟ್ ಸೀರಿಯಸ್ ಆಗಿರ್ತಾರೆ. ಅಲ್ಲಿ ಸಿದ್ದಪ್ಪ ಗುಲ್ಬರ್ಗ ಇರ್ಲಿ, ಮಾಡೋಣ. ಮುಂದೆ ಯಾ